ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿ ವಿತ್ ರಶ್ಮಿರಾಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ಸಿಂಪಲ್ ಆಗಿರೋವಂಥ ಒಂದು ಹೀರೆಕಾಯಿ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೆ, ಅನ್ನಕ್ಕೆ ಹಾಗೂ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಲಿಕ್ವಿಡಾಗಿ ಮಾಡಿಕೊಂಡ್ರೆ ನೀವು ಅನ್ನಕ್ಕೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಯಿನ ಬಳಸ್ತಾ ಇಲ್ಲ, ಬಟ್ ತುಂಬ ಟೇಸ್ಟಾಗಿ ಬರುತ್ತೆ ಈ ಪಲ್ಯ. ಖಂಡಿತ ಈ ವಿಧಾನದಲ್ಲಿ ಮಾಡಿ ನೋಡಿ. ಬನ್ನಿ ಅದನ್ನು ಮಾಡೋ ವಿಧಾನ ಹಾಗೂ ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಥರ ನಿಮಗೆ ಕಾಣಿಸುತ್ತೆ, ಬಟ್ ಇದಕ್ಕೆ ಕೊಬ್ಬರಿ ಇಲ್ವಲ್ಲ, ಕೊಲೆಸ್ಟ್ರಾಲ್ ಫ್ರೀ. ನೀವು ಚೆನ್ನಾಗಿ ಡಯಟ್ ಇರೋರು ಕೂಡ ಮಾಡ್ಕೊಬೋದು. ಒಂದು ಪಾತ್ರೆಗೆ ನಾನು 1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಪೋಸ್ 1 ಟೀ ಸ್ಪೂನೇ ಸಾಕು, ತುಂಬ ಆಯಿಲ್ ಬೇಕಿಲ್ಲ. ಸ್ವಲ್ಪ ಸಾಸಿವೆ, ಜೀರಿಗೆ, ನಂತರ ಒಂದು 5ರಿಂದ 6 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಿ ರೋಸ್ಟ್ ಆಗಲಿ. ಇವಾಗ ನಾನು ಕ್ಯೂಬ್ಸ್ ಆಗಿ ಇಷ್ಟಿಷ್ಟು ಚಿಕ್ಕದಾಗಿ ಹೆಚ್ಕೊಂಡಿರೋ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಹೆಚ್ಕೊಂಡಿದ್ದೀನಿ ನೋಡಿ. ಒಂದು 2-3 ಮಿನಿಟ್ಸ್ ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅಂದರೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹೀರೆಕಾಯಿ ನೀರು ಜಾಸ್ತಿ ಬೇಡ. ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಅಚ್ಕಾರದ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತ ಕಲಿಸ್ತಾ ಇದ್ದೀನಿ, ಒಂದಕ್ಕೊಂದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಇದು ಹೀರೆಕಾಯಿ ಬೇಯೋಕ್ಕೂ ತುಂಬ ಟೈಮ್ ತೊಗೊಳ್ಳಲ್ಲ. ನಾನು ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಡ್ರೈ ರೋಸ್ಟ್ ಮಾಡಿದ ಪೌಡರ್ 1 ಟೀ ಸ್ಪೂನಷ್ಟು, ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜದ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ದೀನಿ. ಇದು ನಿಮಗೆ ಒಂದು 5 to 6 ಮಿನಿಟ್ಸಲ್ಲೇ ಪಲ್ಯ ಆಗೋಗುತ್ತೆ ನೋಡಿ. ಇವಾಗ ಪಲ್ಯ ಆಗಿದೆ, ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಪಲ್ಯ. ಇದನ್ನು ಇನ್ನೊಂದು ಸ್ವಲ್ಪ ನೀವು ನೀರನ್ನ ಜಾಸ್ತಿ ಮಾಡಿಕೊಂಡು ಅನ್ನಕ್ಕೆ ಸಾರು ಥರನೂ ಊಟ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಒಂದು ಪಿಂಚಷ್ಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೊನೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಒಂದು ಸತ ಕಲಿಸ್ತಾ ಇದ್ದೀನಿ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಟೈಮ್ ಇಲ್ಲದಾಗ, ಬೇಗ ಕ್ವಿಕ್ ಆಗಬೇಕಂದಾಗ ಬೆಳಿಗ್ಗೆ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಎಣ್ಣೆನೂ ತುಂಬ ಜಾಸ್ತಿ ಏನೂ ಬೇಕಿಲ್ಲ, ಬಟ್ ಹೆಲ್ದಿ ರೆಸಿಪಿ, ತುಂಬ ಟೇಸ್ಟಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಹೊಸ ರುಚಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.